ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜಿ.ಎ. ಹೆಗಡೆ ಸೋಂದಾ. ಇವರು ಮೂಲತಃ ಶಿರಸಿ ತಾಲೂಕಿನ ಸೋಂದಾ ಸಮೀಪದ ಕೋಣೆಸರದವರು. ಬಹುಮುಖ ಪ್ರತಿಭೆಯಾಗಿ ರಾಜ್ಯಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಅಡಿಕೆ ಮಾರುಕಟ್ಟೆ ವಿಷಯದ ಕುರಿತು PhD ಪದವೀಧರರು, ಜೊತೆಗೆ ಖ್ಯಾತ ಶಿಕ್ಷಣ ತಜ್ಞರು, ಸಾಹಿತಿಗಳು, ವಿದ್ವಾಂಸರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ವಿಶ್ವಂಬರ ಟಿವಿ ವೀಕ್ಷಕ ಬಾಂಧವರಿಗೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 28 ವರ್ಷಗಳ ಕಾಲ ಗೋವಾದ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ, ಪ್ರಾಚಾರ್ಯರಾಗಿ, ಡೀನ್ ಆಗಿ ಕೆಲಸ ಮಾಡಿದ್ದೀರಿ. ನಂತರದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಶಿರಸಿ ಈ ಒಂದು ಭಾಗದಲ್ಲಿ ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಂಘಟನೆಗಳು ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ರಿ. ಅದ್ರ ಜೊತೆಗೆ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಿದ್ರೆ 3 ವರ್ಷಗಳ ಕಾಲ ಆಫ್ರಿಕಾ ಖಂಡದಲ್ಲಿ, ಅಲ್ಲಿಯ ಒಂದು ಆಫ್ರಿಕಾ ದೇಶದ ಯೂನಿವರ್ಸಿಟಿಯಲ್ಲಿ MBA ಒಂದು ವಿಭಾಗದಲ್ಲಿ ಡೀನ್ ಆಗಿ ಕೆಲಸವನ್ನು ಮಾಡಿದ್ರಿ. ಆ ಒಂದು 3 ವರ್ಷಗಳ ಅನುಭವದ ಆಧಾರದ ಮೇಲೆ ಹೇಳೋದಾದರೆ, ಅಲ್ಲಿ ಶಿಕ್ಷಣ ಪದ್ಧತಿಗೂ ಇಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಗೂ ಏನು ವ್ಯತ್ಯಾಸ ಇದೆ? ನಾನು ಗೋವಾದಲ್ಲಿ 28 ವರ್ಷಗಳ ಕಾಲ ಕೆಲಸ ಮಾಡಿ, ಆಮೇಲೆ 3 ವರ್ಷ ಆಫ್ರಿಕಾದಲ್ಲಿ, ಅಂದರೆ ಆಫ್ರಿಕಾದ ಇಥಿಯೋಪಿಯಾ ದೇಶದಲ್ಲಿ ಅರ್ಬಾಮಿಂಚ್ ಯೂನಿವರ್ಸಿಟಿಯಲ್ಲಿ ಡೀನ್ ಆಗಿ ಕೆಲಸ ಮಾಡಿದೆ. ಓಕೆ. ಯೂನಿವರ್ಸಿಟಿ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಎಕ್ಸ್ಚೇಂಜ್ ಒಂದು ಸ್ಕೀಮ್ನ ಆಧಾರದಲ್ಲಿ ಕೆಲವು ನಮ್ಮ ದೇಶದ ಬೇರೆ ದೇಶಗಳ ಫ್ಯಾಕಲ್ಟಿಗಳನ್ನು ಆಯಾ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿ ಅಲ್ಲಿಯ ಶಿಕ್ಷಣವನ್ನು ಒಂದು ಉನ್ನತೀಕರಿಸುವ ಒಂದು ಸ್ಕೀಮು ಯೂನಿವರ್ಸಿಟಿಗಳ ಮಧ್ಯೆ ಅಂತಾರಾಷ್ಟ್ರೀಯವಾಗಿ ಇರುವುದರಿಂದ ಆ ಮೂಲದಲ್ಲಿ, ಅದೇ ನೆಲೆಯಲ್ಲಿ ನನ್ನನ್ನು ಗುರುತಿಸಿದರು. ಓಕೆ. ಹಾಗಾಗಿ ನನಗೆ ಅಲ್ಲಿ ಹೋಗುವಂತಹ ಅವಕಾಶಗಳು ತುಂಬ, ಹೋಗುವ ಮೊದಲಿಗೆ ಸಾಕಷ್ಟು ಸಂದರ್ಶನಗಳು, ಒಂದು ರೀತಿ ರಿಟರ್ನ್ ಟೆಸ್ಟ್ ಇದ್ದಾಗೆ ಸುಮಾರು ಸಂದರ್ಶನಗಳನ್ನೆಲ್ಲ ಏರ್ಪಡಿಸಿ ನಮ್ಮನ್ನು ಆಮೇಲೆ ಅವರು ಸಿಲೆಕ್ಷನ್ ಮಾಡಿದರು. ಅದು ಒಂದು ಭಾಗ್ಯ. ಆಫ್ರಿಕನ್ ಯೂನಿವರ್ಸಿಟಿಗಳಲ್ಲಿ ಅಲ್ಲಿಯ ಮಟ್ಟ ಈಗ ಕೆಲವೊಂದು ದೇಶಗಳು ತುಂಬ ಮುಂದುವರಿದಿವೆ. ನಮಗಿಂತ ಮುಂದುವರೆದ ಕೆಲವು ದೇಶಗಳು ಆಫ್ರಿಕಾ ಖಂಡದಲ್ಲಿ ಇದೆ. ನಾನು ಹೋದಂತಹ ಇಥಿಯೋಪಿಯಾ ದೇಶ ಏನಿದೆ, ಇದು ಅಲ್ಲಿಯ ಶಿಕ್ಷಣವನ್ನು ನಾನು ವ್ಯವಸ್ಥೆಯನ್ನು ನೋಡಿದಾಗ ಬಹುಶಃ ನಮಗಿಂತ ಒಂದು 10 ರಿಂದ 15 ವರ್ಷಗಳ ಹಿಂದೆ ಅವರು ಇದ್ದಾರೆ ಏನೋ ಅಂತ ಅನಿಸಿತ್ತು. ಆದರೆ ಕೆಲವೊಂದು ವಿಷಯಗಳಲ್ಲಿ ಅವರು ತುಂಬ ಮುಂದಿದ್ದಾರೆ. ಅಮೇರಿಕಕ್ಕೆ ಫ್ರೆಂಡ್ಲಿ ನೇಷನ್ ಆಗಿದ್ದರಿಂದ ಅವರವರ ನಡುವೆ ಉತ್ತಮ ಸಂಬಂಧಗಳು ಇದ್ದಿದ್ದರಿಂದಾಗಿ ಅಮೇರಿಕಾದವರು ಸಾಕಷ್ಟು ಅವರಿಗೆ ಸಹಕಾರ ಕೊಡ್ತಿದ್ರು. ಇದೆಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಸಿಸ್ಟಮ್ ರೂಪಿತ ಆಗಿದೆ. ಓಕೆ. ಈಗ ವ್ಯತ್ಯಾಸ ಅಂತಂದರೆ, ಈ ನಮ್ಮಲ್ಲೆಲ್ಲ ನೋಡಿದರೆ ತಾಲೂಕಾ ಮಟ್ಟದಲ್ಲಿ ಒಂದು ಕಾಲೇಜು ಅಥವಾ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಕಾಲೇಜು, ಎಲ್ಲ ಕಡೆ ಕಾಲೇಜ್ ಇರ್ತದೆ. ಒಂದು ಕಡೆಗೆ ಗ್ರಂಥಾಲಯ ಇಲ್ಲ, ಒಂದು ಕಡೆಗೆ ಸ್ಪೋರ್ಟ್ಸಿಗೆ ಗ್ರೌಂಡ್ ಇಲ್ಲ, ಒಂದು ಕಾಲೇಜ್ನಲ್ಲಿ ಬಿಲ್ಡಿಂಗ್ ಇಲ್ಲ, ಮತ್ತೊಂದು ಕಡೆ ಸ್ಟಾಫ್ ಇಲ್ಲ. ಈ ಥರ ನ್ಯೂನತೆಗಳು, ದೋಷಗಳು ಇರ್ತವೆ ನಮ್ಮಲ್ಲಿ. ಅಲ್ಲಿ ಹಾಗೆಲ್ಲ, ಅಲ್ಲಿ ಯೂನಿವರ್ಸಿಟಿಗಳ ಸಂಖ್ಯೆ ಕಡಿಮೆ. ಯೂನಿವರ್ಸಿಟಿಯಲ್ಲಿ LKG ಇಂದ PG ವರೆಗೆ ಸಂಶೋಧನೆ, PhD ವರೆಗೆ ಒಂದು ಕೋರ್ಸ್ಗಳನ್ನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಕಾಲೇಜುಗಳ ಸಂಖ್ಯೆ ನಮ್ಮಲ್ಲಿಗಿಂತ ತುಂಬ ಕಡಿಮೆ. ಎಷ್ಟು ಉತ್ತಮ ವ್ಯವಸ್ಥೆ ಅಂತಂದರೆ, ಲೈಬ್ರರಿಗಳು 24 ಗಂಟೆಯೂ ಓಪನ್ ಇರ್ತದೆ. ಯಾವುದೇ ಸಮಯದಲ್ಲಿ ನೀವು ಲೈಬ್ರರಿಗೆ ಹೋಗ್ಬೋದು, ಅಧ್ಯಯನ ಮಾಡ್ಬೋದು. ಈಗ ಸಂಶೋಧನೆ ಮಾಡಲಿಕ್ಕೆ ಆಸಕ್ತಿ ಇದ್ದವರೆಲ್ಲ ಅವರು ರಾತ್ರಿಯಿಂದ ಬೆಳಗುವರೆಗೆ ಓದಿ ಹಗಲು ಹೊತ್ತು ವಿಶ್ರಾಂತಿ ತಗೊಳ್ಳೋರು ಇರ್ತಾರೆ. ಆ ರೀತಿ ವ್ಯವಸ್ಥೆಗಳು ಅಲ್ಲಿ ಯೂನಿವರ್ಸಿಟಿಯಲ್ಲಿ ನಾನು ಕಂಡಿದ್ದು. ಹೀಗಾಗಿ ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಅವರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿದ್ದು ನನ್ನ ಗಮನಕ್ಕೆ ಬಂತು. ನಾನು MBA ಡೀನ್ ಆಗಿದ್ದಾಗ ಅಲ್ಲಿ ಕೆಲವರು ಉದ್ಯೋಗಿಗಳು 50 ವರ್ಷಕ್ಕಿಂತ ಹೆಚ್ಚಿನವರು ವಯಸ್ಸಿನಲ್ಲಿ, ಅವರಿಗೆ ಈವ್ನಿಂಗ್ MBA ಕೋರ್ಸ್ ಇತ್ತು.
ಯೂನಿವರ್ಸಿಟಿಗಳಲ್ಲಿ ರೆಗ್ಯುಲರ್ ಕೋರ್ಸ್ ಇತ್ತು. ಸಾಮಾನ್ಯ ನಮ್ಮದು 10 ಗಂಟೆಗೆ ಆರಂಭವಾದರೆ ನಮ್ಮಲ್ಲಿ ಇದ್ದ ಹಾಗೆ 5 ಗಂಟೆವರೆಗೆ ಪಾಠ ಪ್ರವಚನ ಪಾಠ ಪ್ರಯೋಗ ಅದೆಲ್ಲ ನಡೀತಾ ಇರ್ತದೆ. ಆದರೆ ಈವ್ನಿಂಗ್ ಕೋರ್ಸ್ನಲ್ಲಿ ಅವರು ಈವ್ನಿಂಗ್ ಬರೋದು, ಅವರಿಗೆ ಸ್ವಲ್ಪ ಪಠ್ಯಕ್ರಮಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಅವರಿಗೆ ಅನುಕೂಲ ಆಗುವ ಹಾಗೆ. ಎಷ್ಟೋ ಜನ ಉದ್ಯೋಗ ಮಾಡಿಕೊಂಡು MBA ಮಾಡೋರು, ಅಥವಾ ಅವರಿಗೆ 2 ವರ್ಷದ ಬದಲಾಗಿ 3 ವರ್ಷಕ್ಕೆ ನಾವು MBA ಡಿಗ್ರಿಯನ್ನು ಕೊಡುವಂಥದ್ದು. ಯಾಕೆಂದರೆ ಸಮಯ ವಿಂಗಡಣೆ ಆಗಬೇಕಲ್ಲ, ಹಾಗೆ. ಮತ್ತು ಯಾವ ವಯಸ್ಸಿನವರು ಶಿಕ್ಷಣಕ್ಕೆ ವಯಸ್ಸು ಅಂತಿಲ್ಲ. ಈ ಬದಲಾವಣೆಯನ್ನು ನಾನು ಅಲ್ಲಿ ಕಂಡಿದ್ದೇನೆ. ಒಂದು ಪ್ರೋತ್ಸಾಹ ಇದೆ. ಸರ್, ಈಗ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಾವೊಂದು 30-32 ವರ್ಷಗಳ ಕಾಲ ಸಕ್ರಿಯವಾಗಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ರಿ. ಸಾಕಷ್ಟು ದೇಶ ವಿದೇಶಗಳಲ್ಲೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿ. ನಿಮ್ಮ ದೃಷ್ಟಿಯಲ್ಲಿ ಇವತ್ತಿನ ಒಂದು ಯೋಜನೆ ಅಥವಾ ಇವತ್ತಿನ ಕಾಲೇಜು ವಿದ್ಯಾರ್ಥಿಗಳನ್ನ ಗಣನೆಗೆ ತಗೊಂಡ್ರೆ ಮೌಲ್ಯ ಆಧಾರಿತ ಶಿಕ್ಷಣ ಅಥವಾ ಮೌಲ್ಯಯುತ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ ನಿಮ್ಮ ಅನಿಸಿಕೆ? ಈಗ ಎಜುಕೇಷನನ್ನು ಅಳೆಯುವಾಗ ಅದರ ಕ್ರೈಟೇರಿಯಾ, ಅದರ ಮಾನದಂಡವನ್ನು ಇಟ್ಟುಕೊಂಡು ನೋಡುವಾಗ ನನಗನ್ನಿಸುವಂತೆ ಕ್ವಾಲಿಟಿ ಆಫ್ ಎಜುಕೇಷನ್ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಟೀಚರ್ಸ್, ಕ್ವಾಲಿಟಿ ಆಫ್ ಪೇರೆಂಟ್ಸ್, ಕ್ವಾಲಿಟಿ ಆಫ್ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಶೈಕ್ಷಣಿಕ ಆಡಳಿತವೂ ಮುಖ್ಯ, ಕ್ವಾಲಿಟಿ ಪೇರೆಂಟ್ಸು ಮುಖ್ಯ ಆಗ್ತಾರೆ, ಕ್ವಾಲಿಟಿ ವಿದ್ಯಾರ್ಥಿಗಳು ಮುಖ್ಯ, ಕ್ವಾಲಿಟಿ ಇರುವಂತಹ ಫ್ಯಾಕಲ್ಟಿನೂ ಮುಖ್ಯ. ಇದೆಲ್ಲವೂ ಸರಿ ಹೊಂದಾಣಿಕೆಯಾದಲ್ಲಿ ಮಾತ್ರ ಆ ಶಿಕ್ಷಣದ ಉದ್ದೇಶ ಈಡೇರ್ತದೆ. ಇದು ಒಂದು ಭಾಗ. ಇನ್ನು ಮೌಲ್ಯಾಧಾರಿತ ಶಿಕ್ಷಣ, ಹೌದು, ನಮ್ಮಲ್ಲಿ BEd ಓದ್ದವರಿಗೆ MEd ಓದ್ದವರಿಗೆ ಹೆಚ್ಚಿನ ಜ್ಞಾನ ಈ ಕಡೆಗೆ ಈ ಕುರಿತಾಗಿ ಇರ್ತದೆ. ನಮ್ಮಲ್ಲಿ ಗಾಂಧಿಯನ್ ಫಿಲಾಸಫಿ ಇದೆ, ರವೀಂದ್ರನಾಥ ಫಿಲಾಸಫಿ ಇದೆ, ಅಥವಾ ಪುರಾಣಗಳಿಂದ ಬಂದಂತಹ ಕೆಲವೊಂದು ತತ್ವಜ್ಞಾನ ಇದೆ. ಈ ತತ್ವಜ್ಞಾನಗಳ ಅಡಿಯಲ್ಲಿ ನಮ್ಮ ಹಲವು ಶಿಕ್ಷಣ ತಜ್ಞರು ರೂಪಿಸಿದ ಹಲವು ಯೋಜನೆಗಳು ಇವೆ. ಇದೆಲ್ಲದರ ಆಧಾರದಲ್ಲಿ ಒಂದು ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಏನು ಹೇಳುವುದು ರೂಪಿತ ಆಗಿದೆ. ಈ ಶಿಕ್ಷಣದಲ್ಲಿ ಮೌಲ್ಯ ಇಲ್ಲದೆ ಹೋದರೆ ಸಹಜವಾಗಿ ಶಿಕ್ಷಣ ಕೊಟ್ಟವರಿಗೆ, ಶಿಕ್ಷಣ ಪಡೆದುಕೊಂಡವರಿಗೆ ಯಾರಿಗೂ ಏನೂ ಅನುಕೂಲ ಇಲ್ಲ. ಅದು ಇದು ಸ್ಪಷ್ಟವಾಗಿ ನಮಗೆ ಕಾಣುವಂಥದ್ದು. ಈಗ ನೀವು ರಾಜಕೀಯ ತಗೊಂಡ್ರೆ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ, ವ್ಯಾಲ್ಯೂ ಬೇಸ್ಡ್ ಲಿಟ್ರೇಚರ್ ಅಂತ ಹೇಳ್ತಾರೆ, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಹೇಳ್ತಾರೆ. ಅಂದರೆ ಈ ವ್ಯಾಲ್ಯೂ ಹೇಳುವಂಥದ್ದು ಎಲ್ಲ ಕಡೆಗೆ ಬೇಕು. ಜೀವನದ ಪ್ರತಿ ಒಂದು ಕ್ಷೇತ್ರದಲ್ಲಿಯೂ ಇದು ಗಣನೆಗೆ ತೆಗೆದುಕೊಳ್ಳುವಂಥದ್ದು. ಅದು ಒಂದು ಇಟ್ ಗಿವ್ಸ್ ಅ ಪ್ರಾಪರ್ ಫೌಂಡೇಶನ್ ಸರಿಯಾಗಿದ್ದರೆ ಉಳಿದ ಸರಿಯಾಗಿರ್ತದಲ್ಲ. ಹಾಗೆ ಈ ವ್ಯಾಲ್ಯೂ ಹೇಳುವಂಥದ್ದು ಮನುಷ್ಯನ ಪ್ರತಿಯೊಂದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷಣಗಳಲ್ಲಿ ಅದು ವ್ಯಾಲ್ಯೂ ದಾರಿಯನ್ನು ತೋರಿಸ್ತಾ ಇರ್ತದೆ. ಆ ವ್ಯಾಲ್ಯೂ ಅದಕ್ಕೆ ವ್ಯಾಲ್ಯೂ ಅಂದರೆ ಏನು ಅದನ್ನು ಸ್ಪಷ್ಟವಾಗಿ ಡೆಫಿನಿಷನ್ ಕೊಡೋದೇ ಕಷ್ಟ ಆ ಅರ್ಥದಲ್ಲಿ. ಅಂದರೆ ಮನುಷ್ಯನ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಆ ವ್ಯಾಲ್ಯೂ ಗೋಚರ ಆಗ್ತದೆ. ಒಬ್ಬ ಮನುಷ್ಯ ಹೇಗೆ, ಅವನ ವ್ಯಕ್ತಿ ಹೇಗೆ, ವ್ಯಕ್ತಿತತ್ವ ಹೇಗೆ, ಅದನ್ನು ಅಳೆಯುವಲ್ಲಿ ಒಂದು ವ್ಯಾಲ್ಯೂ ಸಿಸ್ಟಮೇ ಅನುಕೂಲ ಆಗೋದು. ಅಂದರೆ ಎಷ್ಟು ಕಲ್ತಿದ್ದಾನೆ ಹೇಳೋದಕ್ಕಿಂತ ಏನು ಕಲ್ತಿದ್ದಾರೆ ಹೇಳೋದು ವಿಷಯ ಆಗಲ್ಲ. ಓಕೆ ಸರ್, ಈಗ ಇದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರ ಜೊತೆಗೆ ಸಾಹಿತ್ಯ ವಲಯದಲ್ಲೂ ತಾವು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರಿ. ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ಕನ್ನಡದಲ್ಲಿ 15 ಕೃತಿಗಳನ್ನು ತಾವು ಕೊಡುಗೆ ನೀಡಿದ್ದೀರಿ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ 3 ಕೃತಿಗಳನ್ನು ತಾವು ರಚನೆ ಮಾಡಿದ್ದೀರಿ. ಒಟ್ಟಾರೆಯಾಗಿ ನಿಮ್ಮ ಇಲ್ಲಿವರೆಗೆ 18 ಕೃತಿಗಳು, 1000ಕ್ಕೂ ಹೆಚ್ಚು ಆರ್ಟಿಕಲ್ಗಳನ್ನು, ಈಗ ಪತ್ರಿಕೆಗೆ ಬರೆಯೋದಿರ್ಬೋದು, ಆರ್ಟಿಕಲ್ಗಳನ್ನು ತಾವು ಪಬ್ಲಿಷ್ ಮಾಡಿದ್ದೀರಿ. ಈ ಸಾಹಿತ್ಯದಲ್ಲಿ ಹಿಡಿತ ಅಥವಾ ಆಸಕ್ತಿ ಹೇಗೆ ನಿಮಗೆ ಬಂತು? ಮೊದಲದಿಂದಲೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಪೇರೆಂಟ್ಸು ಅಂಥ ತುಂಬ ಅವರು ಓದ್ದವರಲ್ಲ ಅಥವಾ ಸಾಹಿತ್ಯದ ಬಗ್ಗೆ ತುಂಬ ಜ್ಞಾನ ಇದ್ದವರಲ್ಲ. ಹಾಗೆಂದು ಅವರಿಗೆ ಹಾಡು, ಒಗಟು, ಕೀರ್ತನೆ, ಯಕ್ಷಗಾನ ಹೀಗೆ ಎಲ್ಲ ಜಾನಪದ ಸಾಹಿತ್ಯದಲ್ಲಿ ಅವರಿಗೆ ಅಂದರೆ ಆಸಕ್ತಿ ಇತ್ತು. ಸ್ವಲ್ಪ ಗತಿಯೂ ಇತ್ತು. ಗತಿ ಹೇಳೋದಕ್ಕಿಂತ ಆಸಕ್ತಿ ಜಾಸ್ತಿ ಇತ್ತು. ನಾವು ಸಣ್ಣ ಇರುವಾಗ ರೇಡಿಯೋ ಕೇಳ್ತಿದ್ವಿ ಬೆಳಿಗ್ಗೆ. ಆಗಿನ ಕಾಲದಲ್ಲಿ TV ಇರಲಿಲ್ಲ.
ಆಕಾಶವಾಣಿ ರೇಡಿಯೋದಿಂದ ಧಾರವಾಡ ಸ್ಟೇಷನ್ನಿಂದ ಏನು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತದೆ ಅದನ್ನು ಕೇಳಿ ಮಕ್ಕಳೇ ಅಂತ ನಮಗೆ ಹೇಳ್ತಿದ್ದರು. ಬಹುಶಃ ಇದೊಂದು ಫೌಂಡೇಶನ್ ಆಯಿತು. ಆಗಿನ ಕಾಲಕ್ಕೆ ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ತಾಳಮದ್ದಲೆ, ಯಕ್ಷಗಾನ ಬಯಲಾಟಗಳು ಎಲ್ಲ ನಡೆಯುವಂಥ ಒಂದು ಅವಧಿ ಅದು. ಆಗ ಹಳ್ಳಿಗಳಲ್ಲಿ ಒಂದು ಕಲ್ಚರಲ್ ಅಟ್ಮಾಸ್ಫಿಯರ್ ಅಂತ ಇತ್ತು. ನನ್ನ ಒಂದು ಅನುಭವದಲ್ಲಿ ಹೇಳೋದಿದ್ರೆ ನಮ್ಮ ಹಳ್ಳಿಗಳಲ್ಲಿ ಮೊದಲಿಗೆ ಪೌರಾಣಿಕ ನಾಟಕದ ಒಂದು ಹವಾ ಇತ್ತು, ಆಮೇಲೆ ಸಾಮಾಜಿಕ ನಾಟಕ, ಆಮೇಲೆ ಯಕ್ಷಗಾನ, ಆಮೇಲೆ ತಾಳಮದ್ದಲೆ, ಇದೆಲ್ಲ ಒಂದು ಕಾಮನ್ ಆಗಿ ಇದ್ದಿದ್ದರಿಂದ ಬಹುಶಃ ನನಗೆ ಸಾಹಿತ್ಯದ ಕಡೆಗೆ ಒಲವು ಬಂತು. ಓದಬೇಕು, ತಿಳ್ಕೊಳ್ಬೇಕು. ಇನ್ನು ಅಂದರೆ ನಾನು ಆರಂಭದಿಂದನೂ ಹಾಗೆ ಒಟ್ಟಾರೆ ಬಸ್ ಕಾಯುವಾಗಲೂ ನಾವೊಂದು ಕೈಯಲ್ಲೊಂದು ಪುಸ್ತಕ ಇರ್ತದೆ, ಟ್ರೈನಲ್ಲಿ ಹೋಗುವಾಗಲೂ ನಮ್ಮ ಹತ್ರ ಒಂದು ಪುಸ್ತಕ ಇರ್ತದೆ. ಯಾವಾಗಲೂ ಆ ಓದುವ ಗೀಳು ನನಗೆ ಇದ್ದಿದ್ದರಿಂದ ನಾವೊಂದು ಯಾಕೆ ಪುಸ್ತಕ ಬರೀಬಾರ್ದು. ಅದು ಶಿಕ್ಷಣ ಕ್ಷೇತ್ರಕ್ಕೆ ಹೋದ ಮೇಲೆ ನಾವು ಲೈಬ್ರರಿ ಎಲ್ಲ ನೋಡುವಾಗ ದೊಡ್ಡ ದೊಡ್ಡ ಯಾರ್ಯಾರೋ ಲೇಖಕರು ಬರೆದಿದ್ದು, ಯಾರ್ಯಾರೋ ಪ್ರೊಫೆಸರ್ಸ್ ಬರೆದಿದ್ದು, ಡಾಕ್ಟ್ರೇಟ್ ಆದವ್ರು ಬರೆದಿದ್ದು, ಇಂತಹ ಒಂದು ಲೈಬ್ರರಿ ಒಂದು ಕಪಾಟಿನಲ್ಲಿ ನಾನು ಬರೆದ ಪುಸ್ತಕವೂ ಒಂದು ಇದ್ದರೆ ನನ್ನ ಜೀವನ ಸಾರ್ಥಕ ಆಗ್ತದೆ ಹೇಳುವಂತಹ ಭಾವನೆ ನನಗೆ ಅಲ್ಲಿಂದ ಬೆಳೀತು. ಹಾಗೆ ಒಂದು ಈ ಓದಿನ ಗೀಳು ಸಾಹಿತ್ಯ ಏನೋ ಒಂದು ರಚನೆ ಮಾಡುವ ಅಂತ ಬಂತು. ನಾನು ಮೊದಲಿಗೆ ಬರೆದಿದ್ದೆ ವ್ಯಕ್ತಿತ್ವ ವಿಕಸನ, ಏನಿದರ ಗುಟ್ಟು. ಯಾಕೆಂದರೆ ಆ ಸಮಯದಲ್ಲಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟು ನಾನು ಟಾಟಾ ಇನ್ಸ್ಟಿಟ್ಯೂಟ್ನಿಂದ ನಮ್ಮ ಕಾಲೇಜಿನ ಪ್ರತಿನಿಧಿಯಾಗಿ ಹೋಗಿ ಒಂದು ಟ್ರೈನಿಂಗ್ ತೊಗೊಂಡಿದ್ದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ನಲ್ಲಿ. ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲೂ ಸಹ ಈ ವ್ಯಕ್ತಿತ್ವ ವಿಕಸನದ ಸಂಬಂಧಪಟ್ಟ ಹಾಗೆ ಒಂದೆರಡು ಪೇಪರ್ಗಳನ್ನು ನಾನು ಮಂಡನೆ ಮಾಡಿದ್ದೆ, ಸೆಮಿನಾರ್ಗಳಲ್ಲಿ ಭಾಷಣ ಮಾಡಿದ್ದೆ. ಹೀಗೆ ಅಲ್ಲಿಯ ಜನ ನನ್ನನ್ನು ವ್ಯಕ್ತಿತ್ವ ವಿಕಸನದ ತರಬೇತಿದಾರ ಟ್ರೈನರ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಜನ ಗುರುತಿಸಿದ್ರು. ಹಲವಾರು ಕಡೆ ನಾನು ಪ್ರೋಗ್ರಾಮ್ ಮಾಡಿದೆ. ಅಂದರೆ ಬಹುಶಃ ನಾನು ಆ ಕಾಲಕ್ಕೆ ವ್ಯಕ್ತಿತ್ವ ವಿಕಸನದಂತಹ ವಿಷಯದಲ್ಲಿ ಮಾತಾಡಿ ನಾನು ನನ್ನ 1 ಗಂಟೆಯ ಮಾತಿಗೆ ಆ ಕಾಲಕ್ಕೆ 3,000 ರೂಪಾಯಿ ಕೊಡುವಂಥ ಅಲ್ಲಿ ವ್ಯವಸ್ಥಾಪಕರಿದ್ದರು. ನಾನು ಎಷ್ಟೋ ಇಂಡಸ್ಟ್ರಿಯವರಿಗೆ ವ್ಯಕ್ತಿತ್ವ ಡೆವಲಪ್ಮೆಂಟು, ಈ ಫ್ಯಾಕಲ್ಟಿ ಇಂಪ್ರೂವ್ಮೆಂಟು, ಮ್ಯಾನೇಜರ್ಸ್ ಡೆವಲಪ್ಮೆಂಟು ಅಂತಹ ಕಾರ್ಯಕ್ರಮಗಳಲ್ಲೆಲ್ಲ ಹೋಗ್ತಿದ್ದೆ. ಹೀಗೆ ನಾನು 1 ಗಂಟೆಗೆ 3,000ದಿಂದ ಹಿಡಿದು 10,000 ರೂಪಾಯಿವರೆಗೆ ನಾನು ಸಂಭಾವನೆ ತೆಗೆದುಕೊಂಡಂತಹ ಮನುಷ್ಯ. ಅದು ನನಗೆ ಅತಿ ಹೆಮ್ಮೆ ಅನ್ನಿಸ್ತದೆ. ಆ ಫೀಲ್ಡಿಗೆ ಅಂಥ ಬೆಲೆ ಇದ್ದ ಕಾಲ ಅದು. ಹಾಗಾಗಿ ಅದು ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾನು 1-2 ಪುಸ್ತಕವನ್ನು ಬರೆದೆ. ಆ ಪುಸ್ತಕ ಬಿಸಿ ಬಜೆ ಖರ್ಚಾದಾಗೆ ಖರ್ಚಾಯಿತು. ಆಮೇಲೆ ಸಂಶೋಧನೆ, ಅಡಿಕೆ ಕುರಿತ ಸಂಶೋಧನೆ ಮಾಡಿದ ಮೇಲೆ ಅಡಿಕೆ ಬಗ್ಗೆ ಒಂದು ಪುಸ್ತಕ ಬರೆದೆ. ಕತೆ ಕವನಗಳು ಆಸಕ್ತಿ ಇದ್ದಿದ್ದರಿಂದ ನಾನು ಆ ಕಾಲಕ್ಕೆ ಅಂದರೆ 1990 ಆ ಸಮಯದಲ್ಲಿ ನಮ್ಮ ಲೇಖನ ಕಸ್ತೂರಿಯಲ್ಲಿ ಬರಬೇಕು ಎಲ್ಲರೂ ಹೇಳ್ತಿದ್ರು. ಆಗಿನ ಕಾಲಕ್ಕೆ ಕಸ್ತೂರಿಯಲ್ಲಿ ಒಂದು ಲೇಖನ ಬಂದರೆ, ಸುಧಾದಲ್ಲಿ ಒಂದು ಲೇಖನ ಬಂದರೆ ಅವನು ದೊಡ್ಡ ಮನುಷ್ಯ ಆಗಿನ ಕಾಲಕ್ಕೆ. ಹಾಗೆ ನಾನು ಯಾಕೆ ನನ್ನ ಲೇಖನ ಬರಬಾರ್ದು? ಕಸ್ತೂರಿಯಲ್ಲಿ 1-2 ಲೇಖನ ನಂದು ಪ್ರಕಟ ಆಯಿತು, ಸುಧಾದಲ್ಲೂ ಪ್ರಕಟ ಆಯಿತು, ತರಂಗದಲ್ಲೂ ಪ್ರಕಟ ಆಯಿತು. ಹೀಗೆಲ್ಲ ಲೇಖನಗಳು ಪತ್ರಿಕೆಗಳಲ್ಲಿ, ಒಂದು ಸ್ಟ್ಯಾಂಡರ್ಡ್ ಮ್ಯಾಗಝಿನ್ಗಳಲ್ಲಿ ಪ್ರಕಟ ಆದ ನಂತರ ನಾನು ಬರೀಬಹುದು ಅಂತ ಅನ್ನಿಸ್ತು. ಆಮೇಲೆ ಸಾವಕಾಶವಾಗಿ ನಾನು ಪುಸ್ತಕ ಬರೀಲಿಕ್ಕೂ ಆರಂಭ ಮಾಡಿದೆ. ಅದು ಈಗ ಒಂದು 18 ಪುಸ್ತಕದವರೆಗೆ ಬಂದು ನಿಂತಿದೆ. ಕನ್ನಡದಲ್ಲಿ 15, ಇಂಗ್ಲೀಷ್ನಲ್ಲಿ 3 ಬರೆದು ಸರಸ್ವತ ಲೋಕಕ್ಕೆ ನಾನು ಅರ್ಪಣೆ ಮಾಡಿದ್ದೇನೆ. ಇದರಿಂದ ಸಾಹಿತ್ಯದ ಗೀಳು, ಸಾಹಿತ್ಯ ಸಂಘಟನೆಗಳ ಕಡೆ ಒಲವು ಆಯಿತು. ಗೋವಾದಲ್ಲಿ ಕನ್ನಡ ಸಂಘಗಳು ಆಗ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದ ಕಾಲ ಅದು. ನಾವು ಗೋವಾದಲ್ಲಿದ್ದಾಗ ನಾನು ಒಂದು ಕನ್ನಡ ಸಂಘದ ಅಧ್ಯಕ್ಷನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆಸಿದ್ದೆ. ಕಾರ್ಯಕ್ರಮ ಶಿವರಾಮ್ ಕಾರಂತರನ್ನು ಕರೆಸಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಗೋವಾಕ್ಕೆ ಬಂದಾಗ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಅಂದರೆ ಅವರಿಗೂ ಒಳ್ಳೆಯ ಹೆಸರಿತ್ತು. SL ಭೈರಪ್ಪನವರನ್ನು ಭಾಷಣಕ್ಕೆ ಕರೆಸಿದ್ವಿ. ಅವರ ಜೊತೆಗೆ ಒಡನಾಡಿದಂತಹ ಒಂದು ಸವಿನೆನಪು. ಹೀಗೆ ಗೋವಾ ಕನ್ನಡ ಸಂಘದಲ್ಲಿಯೂ ಸಾಕಷ್ಟು ನಾನು ಕೆಲಸ ಮಾಡಿದ್ರಿಂದಾಗಿ ಒಂದು ಮಾಪ್ಸಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಕೂಟದವರು ನನ್ನನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಈ ಗೌರವ ನೀಡಿದರು. ಕರ್ನಾಟಕಕ್ಕೆ 50 ವರ್ಷ ಆದಾಗ ಕರ್ನಾಟಕ ರಾಜ್ಯೋತ್ಸವ, ಅದು ಹೊರನಾಡ ಕನ್ನಡಿಗರ ಸೇವೆ, ಹೊರನಾಡ ಕನ್ನಡ ಸೇವೆ ಮಾಡಿದವರಿಗೆ ಕೊಡುವಂತಹ ಒಂದು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಅದು ನನಗೆ ಬೆಂಗಳೂರಲ್ಲಿ ಕೊಟ್ಟರು. ಇದೆಲ್ಲ ಒಂದು ಸಾಹಿತ್ಯದ ಗೀಳು ಒಂದಕ್ಕೊಂದು ಇದು ಹೊಂದಾಣಿಕೆ ಆಗಿ ನಾನು ಇನ್ನೂ ಬರೀಬೇಕು. ಇಲ್ಲಿ ಸಿರ್ಸಿ ಮಟ್ಟಕ್ಕೆ ಬಂದರೆ
ಗೋಪಾಲಕೃಷ್ಣ ಆನಮಟ್ಟಿಯವರು ನನ್ನನ್ನು ಲೋಕಧ್ವನಿಯಲ್ಲಿ ನೀವು ಬರೀಬೇಕು ಹೆಗಡೆಯವರೇ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟವರು. ಆಮೇಲೆ ಅಶೋಕ್ ಹಾಸ್ಯಗಾರ್ ಅವರು, ಮಂಗಳೂರವರು, ಸದಾನಂದ್ ಅವರು, PS ಸದಾನಂದ್ ಅವರು, ಹೀಗೆ ನನಗೆ ಸಾಕಷ್ಟು ಜಯರಾಮ್ ಹೆಗಡೆಯವರು, ಇವರೆಲ್ಲ ನಮ್ಮ ಕೆಲವೊಂದು ಲೇಖನಗಳನ್ನು ನೋಡಿದ್ರು. ಇನ್ನೂ ಬರೀರಿ, ನಿಮಗೆ ಪತ್ರಿಕೆ ಕಳಿಸ್ತಾ ಇರಿ, ನೀವು ಗೋವಾದಲ್ಲಿರಿ, ಹೊರದೇಶ ಎಲ್ಲೇ ಇರಿ, ನೀವು ಲೇಖನಗಳನ್ನು ಕಳಿಸ್ತಾ ಇರಿ, ನಾವು ಪ್ರಕಟ ಮಾಡ್ತೇವೆ ಅಂತ ನನಗನ್ನು ಉತ್ತೇಜಿಸಿದರು. ಹೀಗಾಗಿ ನಾನು ಈ ಸ್ಥಳೀಯವಾಗಿಯೂ ಸಾಕಷ್ಟು ಬರಲಿಕ್ಕೆ ಕಾರಣವಾಯಿತು. ಅಂಕಣಕಾರನಾಗಿ ಗುರುತಿಸಿಕೊಳ್ಳಲಿಕ್ಕೂ ಅದೊಂದು ಕಾರಣ ಆಯಿತು. ಸರಿಗ ಇದ್ರ ಜೊತೆಗೆ ಹಾಂ. ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲೂ ಸಹ ತಾವು ಬಾಲ್ಯದಿಂದಲೇ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. 2016ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿಕೆನ ಸುಮಾರು ಬಹುತೇಕ 1 ಗಂಟೆಗಳಿಗೂ ಹೆಚ್ಚು ಗಳ ಕಾಲ ತಾವು ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಅದನ್ನು ನೀಡಿದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಕ್ಷಗಾನ ನನಗೆ ಬಾಲ್ಯದಿಂದಲೂ ಆಸಕ್ತಿ ಇರುವ ಕಲಾಕ್ಷೇತ್ರವಾಗಿ ಮೂಡಿ ಬರಲಿಕ್ಕೆ ಬಹುಶಃ ನಮ್ಮ ಹಿರಿಯರಿಗೆ ಅದರಲ್ಲಿದ್ದ ಆಸಕ್ತಿ, ಅಪೇಕ್ಷೆ ಕಾರಣ ಆಗಿರಬೇಕು. SSLC ಆದ ನಂತರ ಎಲ್ಲರೂ PUC ಕಾಲೇಜಿಗೆ ಹೋಗ್ತಾರೆ, ಇಲ್ಲ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ನಮ್ಮ ಕಡೆಗೆ ಇದ್ದ ಒಂದು ಪದ್ಧತಿ ಆಗ. ನನ್ನದು ಸ್ವಲ್ಪ ಬೇರೆ ದಾರಿ ಆಯಿತು. SSLC ಆದಮೇಲೆ ನನಗೆ ಯಕ್ಷಗಾನವನ್ನು ಕಲಿಬೇಕು ಅಂತ ಆಯಿತು. ಅಷ್ಟರಲ್ಲೇ ಊರಲ್ಲಿ ನಾವು ಬಾಲಕಲಾವಿದರಾಗಿ ಗೆಜ್ಜೆ ಕಟ್ಟಿ ಯಕ್ಷಗಾನ ಪಾತ್ರ ಮಾಡಿದ್ದೆಲ್ಲ ಆಗಿತ್ತು. ಆದರೆ ಅಲ್ಲಿ ಶಾಸ್ತ್ರೀಯವಾಗಿ ನಮಗೆ ಅಂಥ ಉತ್ತಮವಾಗಿ ಶಿಕ್ಷಣ ದೊರೆಯಲಿಲ್ಲ ಅಂತ ನನಗೆ ಅನ್ನಿಸಿತ್ತು. ಅಂದರೆ ರೆಗ್ಯುಲರ್ ಆಗಿ ಇರಲಿಲ್ಲ ಶಿಕ್ಷಣ, ಅದೆಲ್ಲ ವಾರಕ್ಕೊಂದು ಸಲ ಕ್ಲಾಸು, 15 ದಿನಕ್ಕೊಮ್ಮೆ ಕ್ಲಾಸು, ಹೀಗೆ ಶಾಸ್ತ್ರೀಯವಾಗಿ ಕಲಿಬೇಕು ಅಂತ ವಿಚಾರ ಬಂದಾಗ ನನಗೆ ತಿಳಿದಿದ್ದು ಉಡುಪಿ MGM ಯಕ್ಷಗಾನ ಕಲಾಕೇಂದ್ರ. MGM ಕಾಲೇಜಿನ ಮ್ಯಾನೇಜ್ಮೆಂಟ್ನವರು ಡಾಕ್ಟರ್ ಶಿವರಾಮ್ ಕಾರಂತರ ಮಾರ್ಗದರ್ಶನದಲ್ಲಿ, ಅವರ ನಿರ್ದೇಶಕತ್ವದಲ್ಲಿ ಆ ಕಲಾಕೇಂದ್ರವನ್ನು ನಡೆಸ್ತಿದ್ದರು. ಅದಕ್ಕೆ ಫೆಲೋಶಿಪ್ ಇತ್ತು. 15 ಜನರನ್ನ ವರ್ಷಕ್ಕೆ 15 ಜನರನ್ನ ಸೆಲೆಕ್ಟ್ ಮಾಡ್ತಿದ್ದರು. 15 ಈಗ ಅಶೋಕ್ ಭಟ್ ಸಿದ್ದಾಪುರ ಖ್ಯಾತ ಕಲಾವಿದರು, ಶ್ರೀಧರ ಷಡಕ್ಷರಿ ಇಡುಗುಜಿ ಮೇಳದ ಮುಖ್ಯ ಶ್ರೀವೇಷಧಾರಿಯಾಗಿ ನಿವೃತ್ತರಾದವರು, ಅವರೆಲ್ಲ ಯಕ್ಷಗಾನ ಕಲಾಕೇಂದ್ರದಲ್ಲೇ ಕಲಿತವರು. ಷಡಕ್ಷರಿ ನನ್ನ ಕ್ಲಾಸ್ಮೇಟು ಹೌದು. ಅಶೋಕ್ ಭಟ್ಟು ನನಗಿಂತ ಮೊದಲೇ ಕಲ್ತಿದ್ದಾರೆ, 2 ವರ್ಷ ಮೊದಲು. ಹಾಗೆ ಅವರೆಲ್ಲ ಅಲ್ಲಿ ಕಲಿತವ್ರು. ಶಿರಳಗಿ ಭಾಸ್ಕರ್ ಜೋಶಿಯವರು, ಹೀಗೆ ಹಲವಾರು ಜನ ಶ್ರೇಷ್ಠ ಕಲಾವಿದರು ಕಲಾಕೇಂದ್ರದಲ್ಲಿ ಕಲಿತವರು ಬಂದಿದ್ದಾರೆ. ದಕ್ಷಿಣ ಕನ್ನಡದಲ್ಲೂ ಸಾಕಷ್ಟು ಜನ ಇದ್ದಾರೆ. ನನಗೆ ಅಲ್ಲಿ ಫೆಲೋಶಿಪ್ ಸಿಕ್ತು. ಅಲ್ಲಿ 1 ವರ್ಷ ಕಲಿಯುವಂತಹ ಭಾಗ್ಯ. ಶಿವರಾಮ್ ಕಾರಂತರೇ ಸ್ವತಃ ಬಂದು ನಮ್ಮನ್ನು ಸಂದರ್ಶನ ಮಾಡಿ ಅವರೇ ಸಿಲೆಕ್ಷನ್ ಮಾಡಿದ್ರು. ಕಡೆಗೆ ಕೆಲವೊಮ್ಮೆ ಅವರು ಬಂದು ಕ್ಲಾಸಿಗೆಲ್ಲ ಅಪರೂಪಕ್ಕೆ ಬರ್ತಿದ್ರು. ಬಂದು ನಾವೆಲ್ಲ ಹೇಗೆ ಕಲಿತಾ ಇದ್ದೇವೆ ಅಂತಕ್ಕಂಥ ನಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂಥದ್ದು. ಕಡೆಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನೂ ಸಹ, ಅಲ್ಲಿ ತುಂಬ ಪುಸ್ತಕ ಆಗ ಯಕ್ಷಗಾನ ಬಗ್ಗೆ ಇರಲಿಲ್ಲ, ಇದ್ದ ಪುಸ್ತಕಗಳನ್ನೇ ಓದಿ ಅಥವಾ ಕಲೆಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಿ ಅಂತ ಹೇಳಿ ನಮಗೆ ಸಲಹೆ ಕೊಡ್ತಿದ್ದರು. ಮತ್ತು ಕಲಾಕೇಂದ್ರದಲ್ಲಿ ಒಂದು ದೊಡ್ಡ ಲೈಬ್ರರಿನೂ ಇತ್ತು. ಹೀಗಾಗಿ SSLC ಆದ ನಂತರ 1 ವರ್ಷ ಯಕ್ಷಗಾನವನ್ನು ಕಲಿತು ನಂತರ R ಬಾಂದೇಕರ್ ಹೇಳುವಂತಹ ನಿವೃತ್ತ ಶಿಕ್ಷಕರು, ದಿವಂಗತರೀಗ, ಅವರ ಸಲಹೆಯ ಮೇರೆಗೆ ನಾನು ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡೆ. PUC BCom MCom ಆದ ನಂತರ ನನಗೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಬೇಕು ಹೇಳೋದು ದೊಡ್ಡ ಗುರಿ. ಆವಾಗ ನನಗೇನು IAS ಆಫೀಸರ್ ಆಗಬೇಕು, DYSP ಆಗಬೇಕು, ಅಥವಾ ಬೇರೆ ಯಾವುದೋ ಒಂದು ತಹಶೀಲ್ದಾರ್ ಆಗಬೇಕು, ಆ ರೀತಿ ದೊಡ್ಡ ಗೋಲ್ ಇರಲಿಲ್ಲ. ಆಗ ನನಗೆ ಉಪನ್ಯಾಸಕ ಆಗಬೇಕು ಅಂತ ತುಂಬ ಆಸಕ್ತಿನೇ ಇತ್ತು. ಹಾಗಾಗಿ ಅದೇ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಕಾನಮಿ ಮೆಸರು ಕಂಟಿನ್ಯೂಸ್ 2-3 ವರ್ಷ ಬರಗಾಲ, ರಾಮಕೃಷ್ಣ ಹೆಗಡೆಯವರ ಆಡಳಿತವೂ ಇತ್ತು. ಆದರೆ ಇಕಾನಮಿ ಮೆಸರ್ ಅಂತಿತ್ತು, ಅಪಾಯಿಂಟ್ಮೆಂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ನನ್ನ ಬಂಧುಗಳು PUCಯಲ್ಲಿ ನನಗೆ ಕಲಿಸಿದಂತಹ ಪ್ರಾಧ್ಯಾಪಕರು ಆದಂತಹ NVG ಭಟ್ರವರು, ದಿವಂಗತ NVG ಭಟ್ರವರು, ಅವರು ನೀನು ಗೋವಾದಲ್ಲಿ ಹೋಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ನನಗೊಂದು ಸಲಹೆ ಕೊಟ್ಟರು. ಅದೇ ಪ್ರಕಾರ ನಾನು ಗೋವಾಕ್ಕೆ ಹೋದೆ. ಗೋವಾದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಬಹುಶಃ ನಾನು ಇಲ್ಲಿಂದ ಗೋವಾಕ್ಕೆ ಹೋಗಿದ್ದು ನನ್ನ ಜೀವನದ ಒಂದು ಸುವರ್ಣ ಕಾಲ, ಅದು ಸುವರ್ಣ ಕ್ಷಣ. ಅದು ಅಪಾಯಿಂಟ್ಮೆಂಟ್ ಟು ರಿಟೈರ್ಮೆಂಟ್, ಯಾರಿಗೂ ಎಲ್ಲಿಯೂ 1 ಪೈಸೆನೂ ಕೊಡದೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನಗೆ ಸಿಗಬೇಕಾದಂತಹ ಅರ್ಹತೆಗೆ ಸರಿಯಾಗಿ ಸಿಗಬೇಕಾದಂತಹ ಪ್ರಮೋಷನ್ಸ್ಗಳು ಸಿಕ್ತು. ನಾನು ಪ್ರಾಚಾರ್ಯ ಆಗುವಲ್ಲಿಯವರೆಗೆ
ಕೆಲಸ ಮಾಡಿದೆ. ಆಮೇಲೆ ಒಂದು ಒಳ್ಳೆ ಮನೋಹರ್ ಪರಿಯೇಕರ್ ಅವರು CM ಆದಾಗ ಒಂದು ಒಳ್ಳೆಯ VRS ಸ್ಕೀಮನ್ನು ತಂದರು. ಆಗ ಅದರಲ್ಲಿ ಪೂರ್ಣ UGC ಪ್ರಕಾರ UGC ನಿಯಮಾವಳಿಯಂತೆ 25 ವರ್ಷಕ್ಕಿಂತ ಮೇಲೆ ಸರ್ವಿಸ್ ಯಾರಿಗೆ ಹೆಚ್ಚು ಸರ್ವಿಸ್ ಆಗಿದೆಯೋ ಅವರಿಗೆ ಫುಲ್ ಪೆನ್ಷನನ್ನು ಕೊಟ್ಟು ನಿವೃತ್ತರಾಗಲಿಕ್ಕೆ VRS ತಗೊಳ್ಳಿಕ್ಕೆ ಅವಕಾಶ ಇರುವಂಥ ಒಂದು ಒಳ್ಳೆಯ ಸ್ಕೀಮ್ ಅದು. ಹೀಗಾಗಿ ನನಗದು ನಾವು ಇನ್ನು ಅದೇ ಸಮಯಕ್ಕೆ ನನಗೆ ಫಾರಿನ್ ಅಪಾಯಿಂಟ್ಮೆಂಟ್ ಅವಕಾಶವೂ ಬರ್ತಾ ಇತ್ತು. ಮತ್ತು ಆ ಸಮಯದಲ್ಲಿ ನಮಗೆ MBA ಇನ್ಸ್ಟಿಟ್ಯೂಟ್ಗಳು ಉಚ್ಛ್ರಾಯ ಸ್ಥಿತಿಯಲ್ಲಿ ಪರ್ವಕಾಲಕ್ಕೆ ಬರ್ತಾ ಇದ್ದ ಕಾಲ ಅದು. ನಮಗೆ ಎಷ್ಟೋ ಕಡೆ ಬೇರೆ ಕಡೆಯಿಂದ ಆಫರ್ ಬರ್ತಿತ್ತು, ನಿಮಗೆ ಗೌರ್ಮೆಂಟಲ್ಲಿ ಏನು ಕೊಡ್ತಾರೋ ಅದಕ್ಕಿಂತ ಹೆಚ್ಚಿಗೆ ನಾವು ಪಗಾರ ಕೊಡ್ತೇವೆ, ನಮ್ಮ MBA ಇನ್ಸ್ಟಿಟ್ಯೂಷನಿಗೆ ಡೈರೆಕ್ಟ್ರಾಗಿ ಬನ್ನಿ ಅಂತ ನಮಗೆಲ್ಲ ಸಾಕಷ್ಟು ಇನ್ವಿಟೇಷನ್ ಬರ್ತಾ ಇತ್ತು, ಜನ ಇನ್ವೈಟ್ ಮಾಡ್ತಾಯಿದ್ರು. ಆದರೆ ಈ VRS ಬಂದಾಗ ನಾನು ಇದನ್ನು ಆಪ್ಟ್ ಮಾಡಿ ಒಂದು ಒಳ್ಳೆಯ MBA ಇನ್ಸ್ಟಿಟ್ಯೂಟನ್ನು ನಾವು ಕರ್ನಾಟಕ, ಮಹಾರಾಷ್ಟ್ರ ನಮ್ಮ ಹತ್ತಿರದಲ್ಲಿ ಈ ಕಡೆ ಬಂದು ಸೇರಿಕೊಳ್ಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ. ಅದೇ ಸಂದರ್ಭದಲ್ಲಿ ನಮಗೆ ಫಾರಿನ್ ಅಪಾಯಿಂಟ್ಮೆಂಟು ಇಥಿಯೋಪಿಯಾದಲ್ಲಿ ಫ್ಯಾಕಲ್ಟಿ ಎಕ್ಸ್ಚೇಂಜು ಆ ಒಂದು ಸ್ಕೀಮ್ನಲ್ಲಿ ಪ್ರಕಾರ ನನಗೆ ಸೆಲೆಕ್ಷನ್ ಆಯಿತು. ಅಲ್ಲಿ ಯೂನಿವರ್ಸಿಟಿ ಡೀನ್ ಆಗಿ ನಾನು ಕೆಲಸ ಮಾಡುವಂತಹ ಒಂದು ಭಾಗ್ಯ ಬಂತು. ಆಮೇಲೆ ಉಜಿರೆಯಲ್ಲಿ ನಾನು MCOM ಡೈರೆಕ್ಟ್ರಾಗಿ 2 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಮ್ಮ ಬೆಳಗಾವಿಯಲ್ಲೂ ಸಹ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಲ್ಲಿಯೂ ಸಹ ನಾನು ಅಕಾಡೆಮಿಕ್ ಡೀನ್ ಆಗಿ ಕೆಲಸ ಮಾಡಿ VTUದಲ್ಲಿ ಹಾಗೂ ಗೋವಾ ಯೂನಿವರ್ಸಿಟಿಯಲ್ಲಿ ಹಲವು ಯೂನಿವರ್ಸಿಟಿಗಳಲ್ಲಿ PhD ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿ ಹೋಗುವಂತಹ ಭಾಗ್ಯವು ನನಗೆ ಬಂತು. ನಾನು ಇವತ್ತಿನವರೆಗೂ ಒಬ್ಬ ಶಿಕ್ಷಣ ತಜ್ಞನಾಗಿ PhD ರೆಫರಿಯಾಗಿ, ಅಂದರೆ ಈ PhD ಡಿಗ್ರಿಯನ್ನು ಕೊಡ್ತೇವಲ್ಲ ಅದಕ್ಕೆ ಒಂದು ಎಕ್ಸಾಮ್, ಒಂದು ಸಂದರ್ಶನ ಇರ್ತದೆ, ಚರ್ಚೆಗಳಿರ್ತದೆ, ಎಕ್ಸಾಮ್ ಥರ ಇರ್ತದೆ. ಆ ಒಂದು ವಿಭಾಗದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ನಾನೀಗ ಬೇರೆ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಡುವಂತಹ ಸಂದರ್ಭವೂ ಇದರಿಂದ ಬಂತು. ಓಕೆ. ಆಸ್ಟ್ರೇಲಿಯಾದಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಏನು ಯಕ್ಷಗಾನ ಪ್ರಾತ್ಯಕ್ಷಿಕೆ ಇತ್ತಲ್ಲ, ಅದರ ಹೇಗಿತ್ತು ಅನುಭವ? ಅದು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಹೋಗುವಂತಹ ಒಂದು ಒಳ್ಳೆಯ ಸದವಕಾಶ ನನಗೆ ಬಂತು. ಅದು ಅಷ್ಟು ಸುಲಭದಲ್ಲಿ ಬರಲಿಲ್ಲ. ಅವರಿಗೆ ಯಕ್ಷಗಾನದ ಕುರಿತಾಗಿ ಇಂಗ್ಲೀಷಿನಲ್ಲಿ ವಿವರಣೆ ಕೊಡುವಂತಹ ಒಬ್ಬ ಮನುಷ್ಯ ಬೇಕು, ಯಕ್ಷಗಾನ ಗೊತ್ತಿದ್ದವ್ರು ಬೇಕು, ಯಕ್ಷಗಾನ ವಿದ್ವಾಂಸ ಆಗಿರಬೇಕು. ನಾನು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಸಂಗ ಪಠ್ಯಗಳು, ಯಕ್ಷಗಾನಂ ಗೆಲ್ಗೆ ಹೇಳುವಂತಹ ವೈಚಾರಿಕ ಗ್ರಂಥ, ಮತ್ತು ಕರ್ನಾಟಕದ ಯಕ್ಷಗಾನ ಪತ್ರಿಕೆಗಳು ಯಾವ್ದು ಇದೆಯೋ, ಒಂದು 5-6 ಪತ್ರಿಕೆ ಇದೆ, ಎಲ್ಲ ಪತ್ರಿಕೆಗಳಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಲೇಖನ ಬರ್ತಿತ್ತು. ಮತ್ತು ಜನರಲ್ಲಾಗಿ ಕೆಲವು ಲೇಖನಗಳು ಬರ್ತಿತ್ತು. ಇದೆಲ್ಲದರ ಫಲರೂಪವಾಗಿ ನನ್ನ ಸಿಲೆಕ್ಷನ್ನಿಗೆ ಅದೊಂದು ಅವಕಾಶ ಆಯಿತು. ಓಕೆ. ಮತ್ತು ಮೇಕ್ ಇನ್ ಇಂಡಿಯಾ ಅದರದ್ದು ಕಾನ್ಸೆಪ್ಟಲ್ಲಿ ಅಲ್ಲಿ ಯೂನಿವರ್ಸಿಟಿ ಮಕ್ಕಳಿಗೆ ಒಂದು 3/4 ಗಂಟೆ ಮಾತಾಡಿ ಒಂದು ಅರ್ಧ ಗಂಟೆ ಅಲ್ಲಿ ಸ್ಟೂಡೆಂಟ್ಸ್ ಮತ್ತು ಫ್ಯಾಕಲ್ಟಿ ಜೊತೆಗೆ ಗ್ರೂಪ್ ಡಿಸ್ಕಷನ್ ಇತ್ತು. ಅದ್ರ ಸಂಬಂಧಪಟ್ಟು ನಾನು ಆ ಕಾನ್ಸೆಪ್ಟ್ ಕುರಿತಾಗೂ ಮಾತಾಡುವಂತಹ ಒಬ್ಬ ಮನುಷ್ಯ ಬೇಕಾಗಿತ್ತು ಅವರಿಗೆ. ಜೊತೆಗೆ ಅಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆ ಅದನ್ನು ವಹಿಸ್ಕೊಳ್ಳುವಂಥ ಒಬ್ಬರು ಬೇಕಾಗಿತ್ತು. ಹೀಗಾಗಿ ಈ 3 ಕ್ವಾಲಿಟಿಗಳು ನನ್ನಲ್ಲಿ ಇದ್ದಿದ್ದರಿಂದ ನನಗೆ ಅದು ತುಂಬ ಅನುಕೂಲ ಆಯಿತು. ನನ್ನ ಸೆಲೆಕ್ಷನ್ ಆಮೇಲೆ ಸುಲಭದಲ್ಲಿ ಆಯಿತು. ಹಾಗೆ ಹೋಗಿ ನಾನು ಯಕ್ಷಗಾನ ಪ್ರಾತ್ಯಕ್ಷಿಕೆಯನ್ನು ನೀಡಿದೆ. ಮೇಕ್ ಇನ್ ಇಂಡಿಯಾ ಅದರ ಕುರಿತಾಗಿ, ಆ ಪ್ರಾಜೆಕ್ಟ್ ಕುರಿತಾಗಿ ಮೋದಿಯವರ ಕನಸು, ಅದಕ್ಕೆ ಸಂಬಂಧಪಟ್ಟ ಉಪನ್ಯಾಸವನ್ನೂ ಕೊಟ್ಟೆ. ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾದೆ. ಈ ಸಂದರ್ಭದಲ್ಲಿ ನನಗೆ ವಿಶ್ವಮಾನ್ಯ ಕನ್ನಡಿಗ ಹೇಳುವಂತಹ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯು ಇದರಿಂದ ದೊರೆಯಲಿಕ್ಕೆ ಅನುಕೂಲ ಆಯಿತು. ಓಕೆ. ಈಗ ಇದೆಲ್ಲದರ ಜೊತೆಗೆ ಅಡಿಕೆ ಮಾರುಕಟ್ಟೆ ವಿಷಯದ ಕುರಿತಾಗಿ PhDಯನ್ನು ತಾವು ಪಡೆದಿದ್ದೀರಿ. ಪರ್ಟಿಕ್ಯುಲರ್ ಆಗಿ ಅಡಿಕೆ ಕುರಿತಾಗಿ ಅಥವಾ ಅಡಿಕೆ ಮಾರುಕಟ್ಟೆ ಕುರಿತಾಗಿ PhD ಮಾಡಬೇಕಂತ ಯಾಕೆ ಅನ್ನಿಸ್ತು? ಒಂದು, ನಾವೇನು 10 ಎಕರೆ 20 ಎಕರೆ ಜಮೀನಿದ್ದವರಲ್ಲ. ಒಂದು ಮಧ್ಯಮ ವರ್ಗದಿಂದ ಬಂದಂತಹ ಕುಟುಂಬದಲ್ಲಿ ಹುಟ್ಟಿದವ ನಾನು. ಆದರೆ ನಮ್ಮ ಪಾಲಕರು ನಾವು ಬಡವರು, ನಮ್ಮಲ್ಲಿ ಬಡತನ ಇದೆ ಹೇಳುವ ಕಲ್ಪನೆ ನಮಗೆ ಬಾರದಿದ್ದ ಹಾಗೆ ಸ್ವಾಭಿಮಾನದಿಂದ ನಮ್ಮನ್ನು ಬೆಳೆಸಿದ್ದಾರೆ. ಇದು ಒಂದು ಭಾಗ.
ಅಡಿಕೆ ಕೃಷಿ ಮತ್ತು ನಮಗೆ ಸಣ್ಣವರು ಇರುವಾಗಿದ್ದ ಸಹಜವಾಗಿ ಅಡಿಕೆ ಕೃಷಿ ಕುಟುಂಬದಲ್ಲಿ ಹುಟ್ಟಿದವರಿಗೆ ಅಡಿಕೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಎಲ್ಲವನ್ನು ಕಲಿಸಿರ್ತಾರೆ ಪಾಲಕರು. ಕಡೆಗೆ ನನಗೆ ಅನ್ನಿಸ್ತಿತ್ತು, ನಮ್ಮ ಮನೆಗೆ ಒಬ್ಬರು ವಿಶೇಷವಾಗಿ ಒಬ್ಬರು ಆಗಿನ ಕಾಲಕ್ಕೆ ಯಾರೋ ಟೂರಿಗೆ ಬಂದವರು ಅಕಸ್ಮಾತಾಗಿ ನಮ್ಮ ಮನೆಗೆ ಬಂದು ಅಡಿಕೆ ತೋಟ ಎಲ್ಲ ನೋಡಿದ್ರು. ಕಡೆಗೆ ಅವರು ಅಡಿಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನಾದರೂ ಪುಸ್ತಕ ಇದೆಯೋ ಅಂತ ಕೇಳಿದರು. ಆಗ ನಮ್ಮ ಮನೆಯಲ್ಲಿ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕ ಇರಲಿಲ್ಲ. ಕಡೆಗೆ ನಾನು ಎಲ್ಲೂ ನೋಡಿದರೂ ಯಾರ ಮನೆಯಲ್ಲೂ ಅಡಿಕೆ ಕೃಷಿಯನ್ನು ಸಾವಿರಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಬಿಟ್ಟರೆ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಲೈಬ್ರರಿಯಲ್ಲೂ ಪುಸ್ತಕ ಇಲ್ಲ, ಎಲ್ಲೂ ಪುಸ್ತಕ ಇಲ್ಲ, ಕನ್ನಡದಲ್ಲಂತೂ ಪುಸ್ತಕ ಇಲ್ಲ. ಇನ್ನು ಯಾರಾದರೂ ಇಂಗ್ಲೀಷಲ್ಲಿ ಆರ್ಟಿಕಲ್ಲು ಬರೆದಿದ್ರೋ ಏನೋ ಬ್ರಿಟಿಷರ ಕಾಲದಲ್ಲಿ ಬಿಟ್ಟರೆ ಏನೂ ಇರಲಿಲ್ಲ. ಆಗಿನಿಂದ ನನಗೆ ಅಡಿಕೆ ಬಗ್ಗೆ ಏನಾದ್ರು ಒಂದು ಮಾಡಬೇಕು ಅಂತ ಅನ್ನಿಸ್ತು. ಹವ್ಯಕರ ಮೂಲ ಸೆಲೆ, ಮೂಲ ನೆಲೆಗೆ ಕಾರಣವಾದಂತಹ ಅಡಿಕೆ ಕೃಷಿ ಹವ್ಯಕರ ಅಸ್ಮಿತೆ ಅದು. ಹಾಗಾಗಿ ಅಡಿಕೆಯ ಬಗ್ಗೆ ಏನಾದರೂ ಮಾಡುವ ಅಂತ ನನಗೆ ಅನ್ನಿಸ್ತು. PhD ಮಾಡಬೇಕು, ಬೇರೆ ವಿಷಯದಲ್ಲಿ ಮಾಡೋಕ್ಕಿಂತ ಅಡಿಕೆಯನ್ನೇ ಇಟ್ಕೊಂಡು ಮಾಡಿದರೆ ಹೇಗೆ? ಹಾಗೆಂದರೆ ಅಡಿಕೆ ಪ್ರೊಡಕ್ಷನ್ ಬಗ್ಗೆ ಆಗಲಿ, ಅಡಿಕೆಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಡೈರೆಕ್ಟಾಗಿ ನಾನು PhD ಮಾಡುವಂಥ ಅವಕಾಶ ಇರಲಿಲ್ಲ. ಯಾಕೆಂದರೆ ನಾನು ಓದಿದ್ದು ಕಾಮರ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟು. ಹಾಗಾಗಿ ನಮ್ಮಲ್ಲಿ ಮಾರ್ಕೆಟಿಂಗು ನಮ್ಮ ಸಬ್ಜೆಕ್ಟಿಗೆ ಹೋಲುವಂಥದ್ದು. ಆಗ ಯೂನಿವರ್ಸಿಟಿ ಇರೋದನ್ನು ಒಪ್ಕೊಂಡ್ರು. ಹಾಗಾಗಿ ಪ್ರಾಬ್ಲಮ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ಅರೇಕಾ ಮಾರ್ಕೆಟಿಂಗ್ ಇನ್ ಕರ್ನಾಟಕ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹೇಳುವ ವಿಷಯದಲ್ಲಿ ನಾನು PhD ಮಾಡಿದೆ. PhD ಮಾಡಿದ ನಂತರ ಅದು PhD ಗ್ರಂಥ ಇಂಗ್ಲೀಷಲ್ಲಿ ಇರ್ತದೆ ಸಹಜವಾಗಿ, ಅದು ಕೃಷಿಕರನ್ನು ಯಾರಿಗೂ ತಲುಪೋದಿಲ್ಲ. ಹೀಗಾಗಿ ಒಂದು ಸಂಶೋಧನಾ ಗ್ರಂಥವನ್ನು ನಾನು ಬರಿಬೇಕು. ಅದು ರೈತ ಸ್ನೇಹಿಯಾಗಿರಬೇಕು ಮತ್ತು ರೈತರು ಮನೆಯಲ್ಲಿ ಇಟ್ಟುಕೊಂಡು ಹೆಮ್ಮೆಯಿಂದ ಅಡಿಕೆಯ ಬಗ್ಗಾಗಿ ಇರುವ ಗ್ರಂಥ ಇದು ಹೇಳುವ ಹಾಗೆ ಆಗಬೇಕು ಹೇಳೋ ದೃಷ್ಟಿಯಿಂದ ನಾನು ಇಲ್ಲಿ TSSದವ್ರನ್ನ ಅಪ್ರೋಚ್ ಮಾಡಿದೆ, ಕ್ಯಾಂಪ್ಕೋದವ್ರನ್ನ ಅಪ್ರೋಚ್ ಮಾಡಿದೆ. ಅವರೆಲ್ಲ ಅದಕ್ಕೆ ತುಂಬ ಸಹಕಾರ ಕೊಟ್ಟರು. ಜೊತೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಲ್ಲೂ ನಾನು ಮಾತಾಡಿದೆ. ಅವರೆಲ್ಲ ನೀವು ಅಡಿಕೆ ಬಗ್ಗೆ ಬರೀರಿ, ನೀವು ಬರೆದಾದ ನಂತರ ನಾವು ನಿಮಗೆ ಅದಕ್ಕೆ ಪ್ರಿಂಟಿಂಗ್ ಕಾಸ್ಟ್ ಎಲ್ಲ ಏನು ಬರ್ತದೆ ನೀವು ಸ್ವತಃ ಬೇಕಾದರೂ ಮಾಡಲಿಕ್ಕೆ ಅಡ್ಡಿಲ್ಲ, ಅಥವಾ ನಮ್ಮ ಇದರಿಂದನೂ ಬೇಕಾದ್ರೂ ಮಾಡ್ತೇವೆ ಅಂಥೇಳಿ ಆಮೇಲೆ TSSನವರು ಅದನ್ನು ಜವಾಬ್ದಾರಿ ತಗೊಂಡು ಮಾಡಿದರು. ಅದರ TSS ಮೀಟಿಂಗ್ನಲ್ಲಿ ಆ ಪುಸ್ತಕ ಬಿಡುಗಡೆ ಆದಾಗ ಒಂದೇ ದಿನ 2000 ಪುಸ್ತಕ ಖಾಲಿ ಆಯಿತು. ಓಕೆ. ಬಹುಶಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಒಂದೇ ದಿನ ಇಷ್ಟೆಲ್ಲ ಪುಸ್ತಕ ಮಾರಾಟ ಆದ ಇತಿಹಾಸ ದಾಖಲೆಯೇ ಇರಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ನನಗೆ ಅದನ್ನು ಅತ್ಯಂತ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಅಡಿಕೆ ಬಗ್ಗೆ ನಾನು ಪುಸ್ತಕ ಬರೆದಿದ್ದರಿಂದ ಹಾಗಾಯಿತು ಅಂತ ನಾನು ಭಾವಿಸಿದ್ದೇನೆ. ವೀರೇಂದ್ರ ಹೆಗ್ಗಡೆಯವರು ಎಲ್ಲ ತಮ್ಮ ಸ್ವಸಹಾಯ ಸಂಘಗಳಿಗೆ ಆ ಪುಸ್ತಕಗಳನ್ನೆಲ್ಲ ಸಂಘಗಳಿಗೆ 2 ಪುಸ್ತಕ ಆ ರೀತಿ ಅವರು ಒಂದು 500 ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ. ಹೀಗೆ ಹಾಗಾಗಿ ಆ ಪುಸ್ತಕ ಒಂದು ಒಳ್ಳೆಯ ಹೆಸರನ್ನು ಮಾಡಿತು. ಆಮೇಲೆ ಅಡಿಕೆ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ. ಸಾಕಷ್ಟು ಅಂದರೆ ಅಷ್ಟೆಲ್ಲ ಬರಲಿಲ್ಲ, ಒಂದು 4-5 ಪುಸ್ತಕ ಬಂದಿರಬಹುದು ಅಂದಾಜು. ಓಕೆ. ಈಗ ವಿವಿಧ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ಗಣನೆ ತೆಗೆದುಕೊಂಡು ಸಾಕಷ್ಟು ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ತಮಗೆ ಹಲವಾರು ಅಂದರೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ವಿಶ್ವಮಾನ್ಯ ಕನ್ನಡಿಗ ಹೇಳುವಂಥ ಪ್ರಶಸ್ತಿಯು ಸಹ ತಮಗೆ ದೊರೆತಿದೆ. 2017ರಲ್ಲಿ ರಿಟೇಕ್, 2017 ಹವ್ಯಕ ಸಾಧಕ ರತ್ನ, 2017ರಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕ ಸಾಧಕ ರತ್ನ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳು ತಮಗೆ ದೊರೆತಿವೆ. ಈ ಒಂದು ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಸುಮಾರು 50 ಪ್ರಪಂಚದ 50 ದೇಶಗಳನ್ನು ಸುತ್ತಾಡುವ ಒಂದು ಯೋಗ ನನ್ನ ಪಾಲಿಗೆ ಬಂತು. ಅದು ನನ್ನ ಸೌಭಾಗ್ಯ ಎಂದು ನಾನು ಭಾವಿಸ್ತೇನೆ. ಈ ಹಂತದಲ್ಲಿ ನನ್ನ ಸಾಧನೆಗಳನ್ನು ಬೇರೆ ಹಂತದಲ್ಲಿ ಗುರುತಿಸಿದ ಬಗ್ಗೆ ಸಮಾಧಾನವೂ ಇದೆ. ನೀವೇ ಹೇಳಿದ ಹಾಗೆ ವಿಶ್ವಮಾನ್ಯ ಕನ್ನಡಿಗ, ಕರ್ನಾಟಕ ಹೊರನಾಡ ಕನ್ನಡ ಸೇವೆಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 1, ಹವ್ಯಕ ಸಾಧಕ ರತ್ನ, VK ಅಚೀವರ್ಸ್. ಇದರ ಜೊತೆಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಯಕ್ಷ ವಾಚಸ್ಪತಿ, ಯಕ್ಷ ವಿದ್ವಾಂಸ, ಹೀಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆಯೂ 1-2 ಪ್ರಶಸ್ತಿಗಳು ಬಂದಿದೆ. ಇನ್ನು 150ಕ್ಕೂ ಹೆಚ್ಚಿನ ಸನ್ಮಾನಗಳು ಆಗಿರ್ಬೋದು. ಆದರೆ
ಆ ಎಲ್ಲ ಸನ್ಮಾನವನ್ನು ನಾವು ಪ್ರಶಸ್ತಿ ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೆ ಒಂದು 5-6 ಪ್ರಶಸ್ತಿಗಳನ್ನು ನಾನು ಹೀಗೆ ಹೆಸರಿಸಬಹುದಾದಂಥದ್ದು. ಜೊತೆಗೆ ಮಾಪ್ಸಾ ಕನ್ನಡ ಸಾಹಿತ್ಯ ವೇದಿಕೆ ಅವರು ನನ್ನನ್ನು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದರು. ಅಲ್ಲಿ ಗೋವಾ ಕನ್ನಡಿಗ ಹೇಳುವಂಥ ಪ್ರಶಸ್ತಿಯನ್ನು ಕೊಟ್ಟರು. ಮತ್ತು ಈ ಸಿರಸಿಯಲ್ಲಿ ಈ ಚಿಂತಕರ ಚಾವಡಿ ಅವರು ಸಹ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನನಗೆ ಸರ್ವಾಧ್ಯಕ್ಷತೆಯ ಒಂದು ಗೌರವವನ್ನು ಕೊಟ್ಟಿದ್ದರು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು, ಅಲ್ಲಿ ರಾಜ್ಯ ಮಟ್ಟದ ಪರಿಷತ್ತಿಗೆ ನಾನು ನಿರ್ದೇಶಕನಾಗಿ ಅಡ್ವೈಸರ್ ಆಗಿ ನನ್ನನ್ನು ಗುರುತಿಸಿದ್ದಾರೆ. ಅವರು ಸಹ ಚುಟುಕು ಸಾಹಿತ್ಯ ಪರಿಷತ್ತಿನ ಸಂಬಂಧಪಟ್ಟ ಹಾಗೆ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಉಪಾಧ್ಯಕ್ಷನಾಗಿ ನಾನು ಈಗಲೂ ಅದರ ಕೆಲಸ ಮಾಡ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಶಿಕ್ಷಕ ಸಾಹಿತಿಗಳು ಅಂತ ಕರ್ನಾಟಕದಲ್ಲಿ ಅವರು ಒಂದೆರಡು ಸಮ್ಮೇಳನಗಳು ಆಗಿದೆ. ಆ ಸಮ್ಮೇಳನಗಳಲ್ಲಿಯೂ ನನಗೆ ಸಾಕಷ್ಟು ಗೌರವಗಳು ಸಿಕ್ಕಿದೆ. ಸರ್, ಈಗ ತಾವು ಅಂದರೆ ಕೇವಲ ಯಾವುದೋ ಒಂದು ಕ್ಷೇತ್ರದಲ್ಲ, ಒಂದು ಬಹುಮುಖ ಪ್ರತಿಭೆಯಾಗಿ ಸಾಕಷ್ಟು ಶಿಕ್ಷಣ, ಸಾಮಾಜಿಕ, ಧಾರ್ಮಿಕ ಹೀಗೆ ಸಾಕಷ್ಟು ಒಂದು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ, ಜೊತೆಗೆ ಸಾಧನೆಯನ್ನು ಮಾಡಿದ್ದೀರಿ. ಇದು ಬಹುತೇಕ ನನಗೆ ತಿಳಿದ ಹಾಗೆ ಕೇವಲ ಒಬ್ಬನಿಂದ ಸಾಧನೆ ಆಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಅದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಅಥವಾ ಈಗ ಮಕ್ಕಳದ್ದು, ಮನೆಯವ್ರ ಸಹಕಾರ ಹೇಗಿತ್ತು? ಹೌದು, ನೀವು ಹೇಳಿದ ಹಾಗೆ ಕುಟುಂಬದ ಸಹಕಾರವೂ ಬೇಕು, ಇಲ್ಲದಿದ್ದರೆ ಸಾಧನೆ ಆಗೋದಿಲ್ಲ. ನಾನು ಗೋವಾ ಸರ್ಕಾರದಲ್ಲಿ ಇರುವಾಗ ಕೆಲವು ಒಂದೆರಡು ದೇವಸ್ಥಾನಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಒಬ್ಬರನ್ನು ನೇಮಿಸ್ತಿದ್ದರು. ಅಂದರೆ ಆ ದೇವಸ್ಥಾನದ ಮ್ಯಾನೇಜ್ಮೆಂಟಲ್ಲಿ ವ್ಯವಸ್ಥಾಪನಾ ಕಮಿಟಿ ಇದ್ದ ಹಾಗೆ ಅದರಲ್ಲಿ ಸರ್ಕಾರದ ನಾಮಿನಿಯಾಗಿ ನಾನು ಒಂದೆರಡು ದೇವಸ್ಥಾನಗಳಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು. ಆ ಅನುಭವದ ಆಧಾರದಲ್ಲಿ ಬಹುಶಃ ನನಗೆ ಬನವಾಸಿ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ಬನವಾಸಿ ದೇವಸ್ಥಾನದ ಧರ್ಮದರ್ಶಿಯಾಗಿ, ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಅವಧಿಗೆ 3 ವರ್ಷದ ಅವಧಿ ಕೆಲಸ ಮಾಡುವಂತಹ ಭಾಗ್ಯವು ಬಂತು. ಈ ಕೌಟುಂಬಿಕ ನೆಲೆಯಲ್ಲಿ ವಿಚಾರ ಮಾಡುವಾಗ ನನ್ನ ಹೆಂಡತಿ ಅದಿತಿ ಹೆಗಡೆ ಅವರು LICಯಲ್ಲಿ ಉದ್ಯೋಗಿ. ನನ್ನ ಸಲುವಾಗಿ, ನನ್ನ ಅಭಿವೃದ್ಧಿಗಾಗಿ ಅಥವಾ ನನ್ನ ಉನ್ನತಿಗಾಗಿ ಅವರು ಸಹ ಅವರ ಪ್ರಮೋಷನನ್ನು ತ್ಯಜಿಸಿ ಮನೆ ಕಡೆ ಇರಬೇಕಲ್ಲ, ಮನೆ ಆಗಬೇಕಲ್ಲ, ಮನೇಲಿ ಉಳಿಬೇಕಲ್ಲ, ಅದನ್ನು ಸಹ ಅವರು ಆ ರೀತಿಯಲ್ಲಿ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಮಕ್ಕಳ ಪಾಲನೆ ಪೋಷಣೆಗೂ ಅನುಕೂಲ ಆಯಿತು. ಇನ್ನೂ 1 ವರ್ಷ ಸರ್ವೀಸ್ ಇದೆ ಅದಿತಿ ಹೆಗಡೆ ಅವರಿಗೆ, ಸಿರ್ಸಿಯಲ್ಲೇ ಇದ್ದಾರೆ. ಈಗ ನಾನು ಈ ನಿವೃತ್ತ ಆಗ್ತಾ ಇರುವಂತೆ ನಾನು ಸಿರ್ಸಿಯಲ್ಲಿ ಮನೆ ಮಾಡಿ ಶಿರ್ಸಿಯ ಮರಾಠಿಕೊಪ್ಪ ವಿಶಾಲ ನಗರದ ಶುಭೋದಯದಲ್ಲಿ ನನ್ನ ವಾಸ್ತವ್ಯ. ಸೋಂದಾ ಕೋಣೆ ಸ್ಥಳದಲ್ಲಿ ನನ್ನ ಜಮೀನು, ಮೂಲ ಮನೆ ಇದೆ. ಅಲ್ಲಿಯ ಜವಾಬ್ದಾರಿಯೂ ನನಗಿದೆ. ಇದೆಲ್ಲವನ್ನು ನಿಭಾಯಿಸಿಕೊಂಡು ಸಾಹಿತ್ಯ, ಶಿಕ್ಷಣ, ಯಕ್ಷಗಾನ 3 ಕ್ಷೇತ್ರಗಳಲ್ಲಿ, ಸಾಮಾಜಿಕ ಕ್ಷೇತ್ರಗಳಲ್ಲಿ ನನ್ನಿಂದ ಆದಷ್ಟು ಅಳಿಲು ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ನನ್ನ ಮಗ ಆದರ್ಶ, ಅವನು PUCಗೆ ರ್ಯಾಂಕ್ ಹೋಲ್ಡರ್ ಇದ್ದ, ಸ್ಟೇಟಿಗೆ. CETಯಲ್ಲೂ ಟಾಪ್ 10ನಲ್ಲಿದ್ದ. ಅವನು MBBS, ಆಮೇಲೆ MBBS ಆಪ್ಟ್ ಮಾಡಿ ಈಗ ರೇಡಿಯೇಷನ್ ಅಂಕೋಲಜಿಸ್ಟು, ಅಂದರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಕಾರ್ಪೊರೇಟ್ ಹೆಲ್ತ್ ಗ್ಲೋಬಲ್ ಎನ್ನುವಂತಹ ಕಾರ್ಪೊರೇಟು ಆಸ್ಪತ್ರೆ, ದೊಡ್ಡ ಕಾರ್ಪೊರೇಟ್ ಸಂಸ್ಥೆ, 40 ಆಸ್ಪತ್ರೆಗಳನ್ನು ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಂದು ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಅವನು ರೇಡಿಯೇಷನ್ ವಿಭಾಗಕ್ಕೆ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಸೊಸೆ ಅವಳು ಕಣ್ಣಿನ ನೇತ್ರತಜ್ಞೆ, ಈಗ ಜಸ್ಟ್ ಕಲಿತು ಮುಗಿದು ಈಗ ಪ್ರಾಕ್ಟೀಸ್ ಆರಂಭ ಮಾಡ್ತಾ ಇದ್ದಾಳೆ ಹುಬ್ಬಳ್ಳಿ. ಮಗಳು ಅಪೂರ್ವ ಹೆಗಡೆ, ಅವಳಿಗೆ ಇತ್ತೀಚೆಗೆ ಅವ್ರ ಮದುವೆ ಆಯಿತು. ಅವಳು ಇಂಜಿನಿಯರು. ಅಳಿಯ ಶ್ರೀರಾಮ್, ಅವನು ಕಡ್ತೋಕ ಮೂಲದವನು, ಅವನು ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಶ್ರೀಗ್ರಪಿ ಹೇಳುವ ಒಂದು ಕಂಪನಿಯ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಸ್ವಂತ ಕಂಪನಿ. ಹೀಗೆ ನಮ್ಮ ಒಂದು ಸಂಪನ್ನವಾದ ಒಂದು ಸುಖಿ ಸಂಸಾರ ಹೀಗೆ ನಡೀತಾ ಇದೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ, ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ GA ಹೆಗಡೆ ಸೋಂದಾ ಇವರಿಗೆ ವಿಶ್ವಂಬರ TV ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ TV ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೆ.
ವಿಶ್ವಂಬರ ಟಿ ವಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇರುವ ಶ್ರೇಷ್ಠರನ್ನು ಕರೆದು ಪ್ರೈಮ್ ಗೆಸ್ಟ್ ಆಗಿ ಗುರುತಿಸಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ವಿಶ್ವಂಭರಾಯ ನಮಃ ಬಹುಶಃ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಒಂದು ಮಂತ್ರ ಅಂತ ಭಾವಿಸ್ತೇನೆ. ವಿಶ್ವವನ್ನೇ ಅಂಬರವನ್ನಾಗಿ, ವಿಶ್ವವೇ ಅಂಬರವಾಗಿ ಉಳ್ಳವನು ಅಂದರೆ ವಿಶ್ವವ್ಯಾಪ್ತಿಯನ್ನು ಹೊಂದಿದವನು ವಿಷ್ಣು ಹೇಳುವ ಒಂದು ನೆಲೆಯಲ್ಲಿ ವಿಶ್ವಂಬರ. ಹಾಗಾಗಿ ಇದು ಈ ವಿಶ್ವವ್ಯಾಪ್ತಿಯಾಗಿ ಈ ನಿಮ್ಮ ಟಿ ವಿ ಅಥವಾ ನಿಮ್ಮ ಈ ಸಾಧನೆಗಳು ಡಿಜಿಟಲ್ ಮಾಧ್ಯಮದಲ್ಲಿ ಇದು ಉತ್ತಮವಾಗಿ ಬೆಳೀಲಿ, ಲಕ್ಷೋಪಲಕ್ಷ ಅಥವಾ ಕೋಟ್ಯಾನುಕೋಟಿ ವೀಕ್ಷಕರನ್ನು ಹೊಂದಲಿ ಅಂತ ನಾನು ಹಾರೈಸ್ತೇನೆ. ಮಕರ ಸಂಕ್ರಮಣದ ಪರ್ವಕಾಲ, ಪುಣ್ಯಕಾಲ, ಇದರಲ್ಲಿ ಇವತ್ತು ನಾನು ನಿಮ್ಮೊಡನೆ ಇದ್ದದ್ದು ನನಗೂ ಅತ್ಯಂತ ಸಂತೋಷದ ಕಾಲ. ಸೂರ್ಯ ಉತ್ತರದ ಎಡೆಗೆ ನಡೆಯುವ ಕಾಲ ಇದು. ಹಾಗಾಗಿ ಉತ್ತರ ಕಾಣದ ಪ್ರಶ್ನೆಗಳಿಗೆ ಉತ್ತರ ದೊರೆತು ಉತ್ತರೋತ್ತರವಾಗಲಿ, ದೇಶದ ಸಮಸ್ಯೆಗಳೆಲ್ಲ ನೀಗಲಿ ಎಂದು ನಾನು ಈ ಮೂಲಕ ಇವತ್ತು ಹಾರೈಸ್ತೇನೆ. ಮತ್ತು ಮಕರ ಸಂಕ್ರಮಣದ ದಿನದಿಂದ ಬೆಳಗುತ್ತಾ ಹೋಗ್ತದೆ, ಬೆಳಕು ಹೆಚ್ಚಾಗುತ್ತಾ ಹೋಗ್ತದೆ. ಹೀಗೆ ವಿಶ್ವಂಬರ ಟಿ ವಿ ನೀಡುತ್ತಿರುವ ಬೆಳಕು, ಈ ಜ್ಞಾನದ ಬೀಜ ಅಮೃತ ಬಿಂದುವಾಗಿ, ಅಮೃತ ಸಲಿಲವಾಗಿ ಅದು ಎಲ್ಲರನ್ನ ತಲುಪಲಿ, ಎಲ್ಲರ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು, ಆಹ್ಲಾದತೆಯನ್ನು ಉತ್ತುಂಗದಲ್ಲಿ, ಹೃದಯೋತ್ತುಂಗದಲ್ಲಿ ನೀಡಿ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ, ಆಡಿದಷ್ಟು ಮಾತಿದೆ, ನೋಡಿದಷ್ಟು ನೋಟವಿದೆ. ಹಾಗಾಗಿ ಜೀವನದಲ್ಲಿ ಸಾಧಿಸಲು ಬೇಕಾದಷ್ಟು ಇದೆ. ಆ ಸಾಧನೆಗಳಿಗೆ ಪ್ರೇರಕವಾಗಿ ವಿಶ್ವಂಬರ ಟಿ ವಿ ಸಾಧಕರಿಗೆ ನೆರವಾಗಲಿ, ಸಹಾಯವಾಗಲಿ ಅಂತ ಹಾರೈಸ್ತಾ ನಮಸ್ಕರಿಸ್ತೇನೆ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.